ಮಾರ್ಕೆಟಲ್ಲಿ ನಮಗೆ ಸಿಗುವಂತಹ ಈ ಒಂದು ಫೇಶಿಯಲ್ ಶೀಟ್ ಮಾಸ್ಕ್ ಏನಿದೆಯೋ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಲೈಕ್ 100 ರುಪೀಸ್ಗಿಂತ ಕಡಿಮೆ ಅಂತೂ ನಮಗೆ ಸಿಗಲ್ಲ, ಲೈಕ್ ಒಂದೊಂದು ಫೇಶಿಯಲ್ ಶೀಟ್ ಮಾಸ್ಕ್ಗಳು. ಸೊ ನಾವು ಮನೆಯಲ್ಲೇ ವೆಟ್ ವೈಪ್ಸ್ನ ಸಹಾಯದಿಂದ ಈ ಒಂದು ಫೇಶಿಯಲ್ ಶೀಟ್ ಮಾಸ್ಕ್ಗಳನ್ನ ನೀವು ಪ್ರಿಪೇರ್ ಮಾಡ್ಕೋಬಹುದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಈ ಒಂದು ವೆಟ್ ವೈಪ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಫೇಶಿಯಲ್ ಶೀಟ್ ಮಾಸ್ಕ್ನ ಪ್ರಿಪೇರ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಹೆಲೋ ಎವ್ರಿವಾನ್, ದಿಸ್ ಇಸ್ ನಿಧಿ. ನೀವೇನಾದರೂ ನನ್ನ ಪೇಜ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡಿ ಈ ರೀತಿಯ ಬ್ಯೂಟಿ ಆ್ಯಂಡ್ ಪರ್ಸನಲ್ ಕೇರ್ ಟಿಪ್ಸ್ಗೆ. ಸೊ ಮೊದಲನೇದಾಗೆ ನಾನು ವೆಟ್ ವೈಪ್ಸ್ನ ತಗೊಳ್ತಾ ಇದ್ದೀನಿ. ಸೊ ಯಾವುದೇ ಬ್ರ್ಯಾಂಡ್ದು ವೆಟ್ ವೈಪ್ಸ್ನ ನೀವು ಯೂಸ್ ಮಾಡ್ಬೋದು. ಸೊ ಈ ಒಂದು ವೆಟ್ ವೈಪ್ಸ್ ನಿಮಗೆ 10 ವೈಪ್ಸ್ ಇರುತ್ತೆ ಒಂದು ಪ್ಯಾಕೆಟಲ್ಲಿ. ಅದು ಅರೌಂಡ್ ನಿಮಗೆ 45 ರುಪೀಸ್ ಟು 50 ರುಪೀಸ್ ಬರುತ್ತೆ. ಸೊ ಮೊದಲನೇದಾಗಿ ಒಂದು ವೆಟ್ ವೈಪ್ನ ತೊಗೊಂಡು ಆ ವೈಪ್ನ ನೀವು ಸ್ವಲ್ಪ ಸ್ಟ್ರೆಚ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ಸೊ ದ್ಯಾಟ್ ಅದು ನಮ್ಮ ಫೇಸ್ಗೆ ನೀಟಾಗಿ ಕೂತ್ಕೊಳ್ಳಿ ಅಂತ. ನೆಕ್ಸ್ಟ್ ಇದನ್ನು ನಾವು ಕಟ್ಟಿಂಗ್ ಮಾಡ್ಕೊಬೇಕು. ಸೊ ನಾನು ಇಲ್ಲಿ 2 ಫೋಲ್ಡ್ನ ಕಟ್ ಮಾಡಿಕೊಂಡು ಕಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ರೌಂಡ್ ರೀತಿಯಲ್ಲಿ. ಸೊ ಈ ರೀತಿ ಕಟ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಅರೌಂಡ್ ಒಂದು 2 to 3 ಫಿಂಗರ್ಸ್ ಸ್ಪೇಸ್ ಬಿಟ್ಟು ನೀವು ಕಣ್ಣನ್ನ ಕಟ್ ಮಾಡ್ಕೊಳ್ಳಿ. ನಂತರ 1 ಫಿಂಗರ್ ಸ್ಪೇಸ್ ಬಿಟ್ಟು ನೀವು ನೋಸ್ನ ಕಟ್ ಮಾಡಬೇಕು. ಸೊ ನೋಡಿ, ನಿಮ್ಮದು ಕಣ್ಣು ಈ ರೀತಿ ಕಾಣುತ್ತೆ. ನೆಕ್ಸ್ಟು ಕಣ್ಣಿಂದ ಕೆಳಗಡೆ 1 ಫಿಂಗರ್ ಜಾಗ ಬಿಟ್ಟು ನೀವು ನೋಸ್ನ ಕಟ್ ಮಾಡಬೇಕಾಗತ್ತೆ. ಇನ್ನು ಎಲ್ ಶೇಪಲ್ಲಿ ಕಟ್ ಮಾಡಿದ್ರೆ ನಿಮಗೆ ನೋಸ್ ಆಗುತ್ತೆ. ನೆಕ್ಸ್ಟ್ ಒಂದು ಬೆರಳು ಜಾಗದಲ್ಲಿ ನೀವು ವಿ ಶೇಪಲ್ಲಿ ಕಟ್ ಮಾಡಿದ್ರೆ ನಿಮಗೆ ಲಿಪ್ಸ್ ರೆಡಿ ಆಗುತ್ತೆ. ಸೊ ನೋಡ್ಬೋದು ಒಂದು ಫೇಶಿಯಲ್ ಶೀಟ್ ಮಾಸ್ಕ್ ವೆಟ್ ವೈಪ್ಸಿಂದ ಯಾವ ರೀತಿ ಮಾಡ್ಬೋದು ಅಂತ. ಈಗ ಸೀರಮ್ನ ಪ್ರಿಪೇರ್ ಮಾಡೋಣ. ಸೀರಮ್ಗೆ ನಾನು ಗ್ರೀನ್ ಟೀನ ತಗೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಏನು ಮಾಡಬೇಕು ಅಂತಂದರೆ ಸೀರಮ್ ರೆಡಿ ಆಗಿದೆ ಅಲ್ಲ. ಸೊ ಈಗ ನಾವು ಏನು ಶೀಟ್ ಮಾಸ್ಕ್ನ ಕಟ್ ಮಾಡ್ಕೊಂಡಿದ್ದೀವಿ ಆ ವೆಟ್ ವೈಪ್ಸಲ್ಲಿ ಅದನ್ನು ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ನೀವು ಈ ಒಂದು ಸೀರಮ್ಗೆ ಡಿಪ್ ಮಾಡಿ ಲೈಕ್ 1 or 2 ಮಿನಿಟ್ಸ್ ಇದನ್ನು ಬಿಟ್ಟು ನಂತರ ನೀವು ನಿಮ್ಮ ಫೇಸ್ಗೆ ಈ ಒಂದು ಶೀಟ್ ಮಾಸ್ಕ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಶೀಟ್ ಮಾಸ್ಕ್ನ ಒಂದು ಸ್ವಲ್ಪ ಹಿಂಡಿ, ಜಾಸ್ತಿ ಹಿಂಡಕ್ಕೆ ಹೋಗಬೇಡಿ. ನಂತರ ಈ ಒಂದು ಫೇಶಿಯಲ್ ಶೀಟ್ ಮಾಸ್ಕ್ ನಾವೇನು ಪ್ರಿಪೇರ್ ಮಾಡಿದ್ದೀವೋ ಅದನ್ನು ನಿಮ್ಮ ಫೇಸ್ಗೆ ನೀವು ಹಾಕ್ಕೊಂಡು ಒಂದು 15 to 20 ಮಿನಿಟ್ಸ್ ಬಿಟ್ಟು ನಂತರ ನೀವು ಕೋಲ್ಡ್ ವಾಟರಲ್ಲಿ ಇದನ್ನು ವಾಶ್ ಮಾಡ್ಬೋದು. ಸೊ ಈ ಒಂದು ಶೀಟ್ ಮಾಸ್ಕಿಂದ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳೋದಾದರೆ, ಗ್ರೀನ್ ಟೀಯಲ್ಲಿ ನಮಗೆ ಒಳ್ಳೆ ಪ್ರಾಪರ್ಟೀಸ್ ಇರೋದ್ರಿಂದ ಅದು ಆ್ಯಕ್ನೆನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಫೇಸ್ನ ಮಾಯಿಶ್ಚರೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಈವನ್ ಪ್ರೀಮೆಚ್ಯೂರ್ ಏಜಿಂಗ್ನ ಫೈಟ್ ಮಾಡಲಿಕ್ಕೂ ನಮಗೆ ಹೆಲ್ಪ್ ಮಾಡುತ್ತೆ. ಇನ್ನು ಆಲೋವೆರಾ ಮತ್ತು ಟರ್ಮರಿಕ್ಕು ಅಷ್ಟೇ ನಮ್ಮ ಸ್ಕಿನ್ಗೆ ಒಂದು ಬ್ರೈಟ್ನೆಸ್ ಕೊಟ್ಟು ಆ್ಯಕ್ನೆನ ಕಡಿಮೆ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಈ ಒಂದು ಫೇಶಿಯಲ್ ಶೀಟ್ ಮಾಸ್ಕ್ಗಳನ್ನ ಪ್ರಿಪೇರ್ ಮಾಡ್ಕೋಬಹುದು ಅಂತ. ಸೊ ಈ ಒಂದು ಫೇಶಿಯಲ್ ಶೀಟ್ ಮಾಸ್ಕ್ ಎಸ್ಪೆಷಲಿ ನಮಗೆ ಸ್ಕಿನ್ನ ಹೈಡ್ರೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಆಲೋವೆರಾ ಜೆಲ್ನ ಹಾಕಿದ್ದೀವಿ, ಟರ್ಮರಿಕ್ ಹಾಕಿರೋದ್ರಿಂದ ಡಾರ್ಕ್ ಸ್ಪಾಟ್ಸ್ ಆ್ಯಕ್ನೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಗ್ರೀನ್ ಟೀನೂ ಅಷ್ಟೇ ನಮಗೆ ಡಾರ್ಕ್ ಸ್ಪಾಟ್ಸ್ ಮತ್ತು ಆ್ಯಕ್ನೆನ ರಿಡ್ಯೂಸ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಫೇಸ್ ಮಾಸ್ಕ್ ನಾನು ಏನು ಪ್ರಿಪೇರ್ ಮಾಡಿದ್ದೀನೋ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ಲಸ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಎಲ್ಲ ಇರೋದ್ರಿಂದ ಸ್ಕಿನ್ಗೆ ತುಂಬಾ ಬೆನಿಫಿಟ್ನ ಕೊಡುತ್ತೆ. ಸೊ ಡೆಫಿನೆಟ್ ಆಗಿ ಟ್ರೈ ಮಾಡಿ. ಹೆಂಗೋ ಫ್ರೆಂಡ್ಶಿಪ್ ಡೇನು ಹತ್ರ ಬರ್ತಿದೆ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೋ ಅಥವಾ ನಿಮ್ಮ ಫ್ಯಾಮಿಲಿ ಒಟ್ಟಿಗೋ ಈ ಒಂದು DIY ಫೇಶಿಯಲ್ ಶೀಟ್ ಮಾಸ್ಕ್ನ ಟ್ರೈ ಮಾಡಿ, ತುಂಬಾ ಖುಷಿ ಕೊಡುತ್ತೆ. ಸೊ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.